ಓಲಾ ಬರೋ ಹೊಡೆಯಕ್ಕೆ ಬರಲ್ಲ ಮೇಡಮ್. ನಾವು ಮೆಟ್ರೋ ಬಿಟ್ರಲ್ಲಿ ಹೋಗಲ್ಲ. ಮೆಟ್ರೋ ಬಿಡೋದಷ್ಟೇನಾ? ಇಲ್ಲಿಂದ ಬ್ಲಾಕ್ ಮಾಡೋದು ಮತ್ತೆ ಇಲ್ಲೇ ಬರೋದು. ಅಷ್ಟೇನಾ? ವರ್ಕೌಟ್ ಆಗುತ್ತಾ? ಹಾಕೋದು ನಮ್ಗೆ ಓಲಾ ಬರೋ ಹೊಡೆಯಕ್ಕೆ ಬರಲ್ವಲ್ಲ. ಯಾಕೆ? ನಾನು ಅವಾಗಿಂದ ಒಂದು ಅಕ್ಷರ ಒಂದು ಗಾನ ಇಲ್ವಲ್ಲ. ಈಗ ನಾನು ಈ ಫೋನ್ ಎಜುಕೇಶನ್ ಇಲ್ಲ. ಇಲ್ಲ, ಈ ಫೋನ್ ಯೂಸ್ ಮಾಡಕ್ ಬರಲ್ಲ. ನಾನು ಈಗ ಒಂದು ವರ್ಷದಿಂದ ಅಷ್ಟು ಫೋನ್ ತಗೊಂಡಿರೋದು. ಕಲ್ತ್ಕೊಂಡ್ರಾ? ಇಲ್ಲ, ಬರೀ ಫೋನ್ ಪೇ ಗೂಗಲ್ ಪೇ ಮಾತ್ರ. ಗೂಗಲ್ ಪೇ ಗೊತ್ತಾಗುತ್ತಾ? ಗೊತ್ತಾಗುತ್ತೆ. ಹಾಗಾದ್ರೆ ನೀವು ಓಲಾ ಉಬರ್ ಹೊಡೆಯಲ್ಲ, ಬಾಡಿಗೆ ಬೀಳುತ್ತಾ? ಬಾಡಿಗೆ ಹೊಡೆಯ ಫೋನಲ್ಲಿ ಹೊಡೆಯಲ್ವಲ್ಲ. ಮಾಮೂಲಿ ಬರೋದು ಜೀವನ ಹೆಂಗೆ ಸರ್? ಇಲ್ಲಿ ಬರೋದೇ 10 ರೂಪಾಯಿ ಬರೋದು, ಜಾಸ್ತಿ ಕೇಳ್ಕೊತೀನಿ. ಅಲ್ಲಿ ಕೊಡ್ತಾರಾ? ಕೊಡೋರು ಕೊಡ್ತಾರೆ, ಇಲ್ಲ ಕೊಡೋದಿಲ್ಲ. ಯಾಕಂದ್ರೆ ಈಗ ಜೀವನ ಮಾಡ್ಲೇಬೇಕಲ್ಲ, ಕೇಳಿದ್ರೆ ಯಾರು ಕೊಡ್ತಾರೆ? ಹಂಗಾಗಿ ಆಗ್ಲಿ ಅಷ್ಟೇ. ಅಷ್ಟೇ. ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ. ಇಲ್ಲ, ಜೀವನಕ್ಕೆ ಅಂತ ತೊಂದ್ರೆ ಇಲ್ಲ. ತೊಂದ್ರೆ ಇಲ್ಲ. ಅದು ಇನ್ನೊಂದು ಏನ್ ಗೊತ್ತಾ ಮೇಡಮ್, ಕೆಲವರಿಗೆ ಓಲಾ ಉಬರ್ ಹೊಡೆಯಕ್ಕೆ ಅದು ಆನ್ಲೈನ್ ಅಲ್ಲಿ ಅವ್ರು ಹೊಡೆಯೋದು ಅಭ್ಯಾಸ ಇದೆ. ನಾವು ಓದೇ ಇಲ್ಲ, ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇಲ್ಲ. ಇಲ್ಲ. ಈಗ ಲೊಕೇಶನ್ ಎಲ್ಲ ಅದು ನೋಡ್ಕೊಂಡು ಇದ್ ಮಾಡ್ಕೊಂಡು ಹೋಗ್ಬೇಕಲ್ವಾ, ಅಷ್ಟೇ ಐಡಿಯಾ ಇಲ್ಲ. ಏನೋ ಅಲ್ಪ ಸ್ವಲ್ಪ ಸುಮಾರಾಗಿ ಕಲ್ತ್ಕೊಂಡಿದೀವಿ, ಅವಾಗೆಲ್ಲ ಆಟೋ ಅಂದ್ರೇನೆ ಒಂದ್ ಕ್ರೇಜ್ ಇತ್ತು. ಇವಾಗ ಆಟೋನ್ ಕೇಳೋರೇ ಇಲ್ಲ. ಕೇಳೋರೇ ಇಲ್ಲ. ಈಗ ನೋಡಿ, ಬೇರೆ ಯಾರು ಸುಧಾ ಆಟೋ ಬಗ್ಗೆ ಯಾವ್ದನ್ನು ಯೋಚನೆ ಮಾಡಲ್ಲ. ಹೋಟ್ಲಿಗೆ ಸಿಲಿಂಡರ್ ಇಲ್ಲ, ಅದಕ್ಕೆ ಸಿಲಿಂಡರ್ ಇಲ್ಲ. ಆಟೋದವರು 2 ಕಿಲೋಮೀಟರ್ ಲೈನ್ ನಿಲ್ಸ್ಕೊಂಡು ಇದ್ ಮಾಡ್ತಾರೆ. ನೀವ್ ಯಾಕೆ ನಿಲ್ಸ್ಕೊಂಡಿದೀರಾ ಅಂತ ಯಾರು ಬಂದು ಕೇಳಿಲ್ಲ. ಅದು ಹೋಟ್ಲ್ ಪ್ರಾಬ್ಲಮ್ ಆಯ್ತು, ಅಲ್ಲಿ ಪ್ರಾಬ್ಲಮ್ ಆಯ್ತು, ಗ್ಯಾಸ್ಗೆ ಅಂತ ಇದಾರೆ. ಆಟೋದ ನಿಮ್ಗೂ ಗ್ಯಾಸ್ ಪ್ರಾಬ್ಲಮ್ ಇದೆ ಅಂತ ಯಾರು ಬಂದು ಕೇಳ್ತಾರೆ ಹೇಳಿ? ಯಾರು ಬಂದು ಕೇಳಿಲ್ಲ. ನಿಮ್ಮಂಗೆ 2 ಸಲ ಅಲ್ಲಿ ಬಂದು ಸ್ಟುಡಿಯೋ ಹತ್ರ ಗ್ಯಾಸ್ ಬಂಕ್ಗಳ ಹತ್ರ ಕೇಳಿರೋದು ಉಂಟು. ಅಷ್ಟು ಬಿಟ್ರೆ ಯಾರು ಕೇಳಿಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.